ಶಿವಮೊಗ್ಗ ನಗರದಿಂದ ಬಂದಂಥ ಟ್ರೈನು ಬೆಳಿಗ್ಗೆ 7 ಗಂಟೆದು 3ನೇ ನಂಬರ್ ಪ್ಲಾಟ್ಫಾರ್ಮ್ನಲ್ಲಿ ಬರುತ್ತೆ. ಅಲ್ಲಿ ಎಸ್ಕಲೇಟ್ರ್ ಇತ್ತು. ಎಸ್ಕಲೇಟ್ರ್ ಹೋಗ್ಬೇಕಾದ್ರೆ ಪ್ರಾಬ್ಲಮ್ ಆಯಿತು. ಆ ಕಡೆಯಿಂದ ಹೋಗಬಾರ್ದು. ಇವಾಗ ಯಶವಂತಪುರ ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ನೀವು ನೋಡಿ, ಅಭಿವೃದ್ಧಿ ಆಗ್ತಾಯಿದೆ, ಭಾಳ ಕೆಲಸಗಳಾಗ್ತಾಯಿದೆ. ಇನ್ನೂ 1 ವರ್ಷ ಇಲ್ಲಿ ಪ್ರಾಬ್ಲಮ್ ಇದ್ದಿದೆಯಾ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ನೀವು ಇಳಿದ್ರೆ, ನೀವು ರೈಲ್ವೆ ಸ್ಟೇಷನಲ್ಲಿ 3ನೇ ಪ್ಲಾಟ್ಫಾರಮಲ್ಲಿ ಇಳಿತೀರಾ ಶಿವಮೊಗ್ಗದಿಂದ ಬಂದವರು. ನೀವು 3ನೇ ಪ್ಲಾಟ್ಫಾರಮ್ ಎಸ್ಕಲೇಟ್ರಲ್ಲೇ ಹೋಗಬಾರ್ದು. ನೀವು ಹಿಂದಕ್ಕೆ ಬಂದು 6ನೇ ಪ್ಲಾಟ್ಫಾರಮಿಗೆ ಬಂದು ಹಲೋ ನಮಸ್ಕಾರ, ನಾನು ಶಿವಮೊಗ್ಗ ವಿಪಾಕ್ಷ ಮಾತನಾಡ್ತಿದ್ದೀನಿ. 6ನೇ ಪ್ಲಾಟ್ಫಾರಮಿಂದ ಇಳಿದು ಯಶವಂತಪುರ ಸ್ಟೇಷನಲ್ಲಿ ಮೆಟ್ರೋ ಸ್ಟೇಷನಿಗೆ ಹೋಗ್ಬೇಕು. 6ನೇ ಪ್ಲಾಟ್ಫಾರಮಿಂದ ಕೆಳಗಿಳಿದು ಸೈಡಿಗೆ ಹೋಗ್ಬೇಕು. ಯಶವಂತಪುರ ರೈಲ್ವೆ ಸ್ಟೇಷನ್ ಸೈಡಿಂದ ಹೋದರೆ ಅಲ್ಲಿ ಮೆಟ್ರೋ ರೈಲ್ವೆ ಸ್ಟೇಷನಿಗೆ, ಯಶವಂತಪುರ ರೈಲ್ವೆ ಸ್ಟೇಷನಿಗೆ ಹೋಗ್ತೀರಾ. ಅಲ್ಲಿಂದ ನೀವು ರಾಜಾಜಿನಗರಕ್ಕೋ ಅಥವಾ ಮಾಧವಾರಕ್ಕೋ ಇದು ಎಲ್ಲ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ತುಂಬ ಅಭಿವೃದ್ಧಿ ಆಗ್ತಾಯಿದೆ. ನೀವು ಅನಾನುಕೂಲ ತುಂಬ ಆಗ್ತಾಯಿದೆ. ನೀವೇನಿದ್ರು ನೀವು ಮೆಜೆಸ್ಟಿಕ್ಕಿಗೆ ಹೋಗಿ ನೋಡಿ, ಇದೇ ಯಶವಂತಪುರ ಸ್ಟೇಷನ್ನು. ಅಲ್ಲೇನೋ ಯಶವಂತಪುರ ಮೆಟ್ರೋ ಸ್ಟೇಷನ್ ಚೆನ್ನಾಗಿದೆ, ಆದರೆ ನೀವು ಶಿವಮೊಗ್ಗದಿಂದ ಇಳಿದಂಥವ್ರು ಅಲ್ಲಿ ಹೋಗೋದಕ್ಕೆ ತೊಂದರೆ ಆಗುತ್ತೆ. ಅಲ್ಲಿ ಟಿಕೆಟ್ ಕೌಂಟ್ರನ್ನು ಶಿಫ್ಟ್ ಮಾಡಿದ್ದಾರೆ. 6ನೇ ಪ್ಲಾಟ್ಫಾರ್ಮ್ ಹತ್ರ ನೀವು ಟಿಕೆಟನ್ನು ಯಶವಂತಪುರದಲ್ಲಿ ಬಂದರೆ ಟಿಕೆಟ್ ತಗೊಳೋದಕ್ಕೆ ಅಲ್ಲಿ ಹೋಗ್ಬೇಕು. ಆದ್ದರಿಂದ ತುಂಬ ಗೊಂದಲ ಇರೋದ್ರಿಂದ ನೀವುಗಳೆಲ್ಲ ಶಿವಮೊಗ್ಗದ ಇಂದ ಬಂದು ಶಿವಮೊಗ್ಗಕ್ಕೆ ಮತ್ತು ವಾಪಸ್ ಹೋಗ್ಬೇಕು ಅಂದರೆ ನೀವು ಮೆಜೆಸ್ಟಿಕ್ಕಿಗೆ ಹೋಗಿ ಹತ್ತೋದೇ ವಾಸಿ ಅಂತ ನನ್ನ ಅಭಿಪ್ರಾಯ. ನೋಡಿ, ಇದೇ ಮೆಟ್ರೋ ಸ್ಟೇಷನ್ನು ಅಭಿವೃದ್ಧಿ ಆಗ್ತಾಯಿದೆ. ಅಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನ್ನು ನೋಡಿ, ಈ ಕಡೆಯಿಂದ ಬಂದು ಆ ಕಡೆಯಿಂದ ಹೋಗಿ 6ನೇ ಪ್ಲಾಟ್ಫಾರಮಿಂದನೇ ಬಂದು 6ನೇ ಪ್ಲಾಟ್ಫಾರಮಿಂದನೇ ಹೋಗ್ಬೇಕು. ಎಲ್ಲ ಬಂದ್ ಮಾಡಿ. ಇದೆ ನೋಡಿ 6ನೇ ಪ್ಲಾಟ್ಫಾರಮಿಗೆ ಹೋಗ್ತಕ್ಕಂಥದ್ದು. ನೋಡಿ, ಚೆನ್ನಾಗಿದೆ. ಈ ವಿಡಿಯೋವನ್ನು ಎಲ್ಲರಿಗೂ ಉಪಯೋಗಕ್ಕಾಗಿ ಹಾಕ್ತಾಯಿದ್ದೀನಿ. ನೋಡಿ, ಇದೆ 6ನೇ ಪ್ಲಾಟ್ಫಾರಮ್. ಇಲ್ಲಿಂದ ಹೋಗಿ ಸುತ್ತಾರ್ಕೊಂಡು ಹೋಗಿ ನೀವು ಮೆಟ್ರೋ ಸ್ಟೇಷನಿಗೆ ಹೋಗ್ಬೇಕು. ಇದು 3ನೇ ಪ್ಲಾಟ್ಫಾರಮಲ್ಲಿ ಮೇಲೆ ಹತ್ತಿ ಬರ್ಬೇಕು. ಈ 3ನೇ ಪ್ಲಾಟ್ಫಾರಮ್ ಹತ್ತು ಬಂದು ನೀವು 6ನೇ ಪ್ಲಾಟ್ಫಾರಮಿಗೆ ಹೋಗಿ ಟಿಕೆಟನ್ನು ತಗೊಳೋದಕ್ಕಿದ್ದರೂ ಅಲ್ಲೇ ಹೋಗ್ಬೋದು. ನೋಡಿ, ಈ ವಿಡಿಯೋವನ್ನು ಹಾಕ್ತಾಯಿದ್ದೀನಿ ನಾನು. ಪ್ಲಾಟ್ಫಾರಮ್ ಲಿಫ್ಟು ಇದೆ, ಲಿಫ್ಟನ್ನು ಉಪಯೋಗಿಸಿ. ನೋಡಿ, ಇದು ಲಿಫ್ಟು. ಹಿರಿಯ ನಾಗರಿಕರೆಲ್ಲ ಲಿಫ್ಟಲ್ಲಿ ಉಪಯೋಗಿಸಿ ಈ ವಿಡಿಯೋವನ್ನೆಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರಗಳು.